अस्सलामुअलैकुम, हाय, हेलो, नमस्ते फ्रेंड्स, ವೆಲ್ಕಮ್ ಬ್ಯಾಕ್ ಟು ನಿಶಾತಾಜ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನೆಂದರೆ ಮಕ್ಕಳಿಗೆ ರಾಗಿ ಚರಿಯನ್ನು ಹೇಗೆ ಮಾಡುವುದೆಂದು ತಿಳಿಸುತ್ತೇನೆ. ರಾಗಿ ಚರಿಯನ್ನು ಮಾಡಲು ಬೇಕಾದ ಸಾಮಗ್ರಿಗಳು. ಫ್ರೆಂಡ್ಸ್, ಮೊದಲಿಗೆ ಒಂದು ಸೇರು ರಾಗಿಯನ್ನು ಚೆನ್ನಾಗಿ ತೊಳೆದು ಒಣಗಕ್ಕೆ. ಬಾದಾಮಿ 1 ಕಪ್ಪು, ಕಾಜು 1 ಕಪ್ಪು, ಪಿಸ್ತಾ 1 ಕಪ್ಪು, ಹೆಸರುಬೇಳೆ 1 ಕಪ್ಪು, ಹೆಸರು ಕಾಳು 1 ಕಪ್ಪು, ಉದ್ದಿನಬೇಳೆ 1 ಕಪ್ಪು, ಹಾಗೆ ರೇಷನ್ ಅಕ್ಕಿ 1-2 ಕಪ್ಪು, ಜೀರಿಗೆ 2 ಟೇಬಲ್ ಸ್ಪೂನು. ಇಷ್ಟು ಸಾಮಗ್ರಿಗಳು ಬೇಕಾಗುತ್ತದೆ ಫ್ರೆಂಡ್ಸ್. ಈಗ ಇದನ್ನೆಲ್ಲ ಹುರಿದುಕೊಳ್ಬೇಕು. ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಡ್ತಿದ್ದೀನಿ. ಕಡಾಯಿ ಬಿಸಿ ಆದ ಮೇಲೆ ಬಾದಾಮಿಯನ್ನು ಹಾಕಿ ಹುರಿದುಕೊಳ್ತಿದ್ದೀನಿ. 1-2 ಮಿನಿಟ್ಸ್ ಹುರ್ಕೊಳ್ಬೇಕು. ಈಗ ಕಾಜುನ ಹಾಕ್ತಾ ಇದ್ದೀನಿ. ಇದನ್ನು ಸಹ 1-2 ಮಿನಿಟ್ಸ್ ಹುರ್ಕೋಬೇಕು. ಈಗ ಪಿಸ್ತಾವನ್ನು ಹಾಕಿ ಅದನ್ನು ಸಹ 2 ಮಿನಿಟ್ಸ್ ಹುರ್ಕೋಬೇಕು. ಈಗ ಉದ್ದಿನ ಬೇಳೆಯನ್ನು ಸಹ ಹುರ್ಕೋಬೇಕು. ಇದನ್ನು 4 ಮಿನಿಟ್ಸ್ ಆದರೂ ಹುರಿಬೇಕು. ಇವಾಗ ಹೆಸರು ಕಾಳನ್ನು ಹುರ್ಕೋಬೇಕು 4 ಮಿನಿಟ್ಸು. ಈಗ ಹೆಸರು ಬೇಳೆಯನ್ನು ಸಹ ಹುರಿದುಕೊಳ್ಳಬೇಕು. ಫ್ರೆಂಡ್ಸ್, ಈ ಥರ ಎಲ್ಲವನ್ನು ಹುರಿದುಕೊಂಡು ನಾವು ಚರಿ ಮಾಡಿಕೊಂಡ್ರೆ ತುಂಬ ಸ್ಮೂತಾಗೂ ಬರುತ್ತೆ. ಬೇಬಿಗೆ ತುಂಬ ಹೆಲ್ದಿಯಾಗೂ ಇರುತ್ತೆ. ನಿಮ್ಮ ಮಕ್ಕಳಲ್ಲಿ ಒಂದು 6 ಮಂತ್ಸ್ ಟು 5 ಇಯರ್ಸ್ವರೆಗೂ ಆದರೂ ತಿನ್ನಿಸ್ಬೋದು, 3 ಇಯರ್ಸ್ ಆಗಾದರೂ ತಿನ್ನಿಸ್ಬೋದು. ಇವಾಗ ರೇಷನ್ ಅಕ್ಕಿಯನ್ನು 2 ಕಪ್ಪಷ್ಟು ಇದನ್ನು ಸಹ ಚೆನ್ನಾಗಿ ವೈಟಿಗೆ ಬರುತ್ತೆ ಆ ಥರ ಹುರ್ಕೋಬೇಕು. ಇದು ರೇಷನ್ ಅಕ್ಕಿಯಲ್ಲಿ ಶಕ್ತಿ ತುಂಬ ಇರುತ್ತೆ, ಅದಕ್ಕೋಸ್ಕರ ಇದನ್ನು ಸಹ ಹಾಕಿ ಹುರ್ಕೋಬೇಕು. ಅದು ಮಸೂರಿ ಅಕ್ಕಿ ಎಲ್ಲ ಹಾಕೋಕ್ಕೆ ಹೋಗಬೇಡಿ. ರೇಷನ್ ಅಕ್ಕಿ ಹಾಕಿದ್ರೆ ಶಕ್ತಿ ಜಾಸ್ತಿ ಇರುತ್ತೆ ಇದರಲ್ಲಿ. ಫ್ರೆಂಡ್ಸ್, ಇವಾಗ ಜೀರಿಗೆಯನ್ನು ಸಹ ಹುರ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಇವಾಗ ಒಣಗಿಸಿರೋ ರಾಗಿ ಸ್ವಲ್ಪ ಚೆನ್ನಾಗಿ ನೋಡಿ ತೊಳೆದು ಒಣಗಕ್ಕೆ ಹಾಕಿ ಆಮೇಲೆ ಮಾಡಿ. ಎಷ್ಟು ಚೆನ್ನಾಗಿದೆ ನೋಡಿ ರಾಗಿನೂ. ಈ ಥರ ರೆಡ್ಗೆ ಇರಬೇಕು, ಆ ಥರ ರಾಗಿ ತೊಗೊಳ್ಳಿ. ಇದನ್ನು ಸಹ ನಾನು ಹುರ್ಕೊಳ್ತೀನಿ. ಇದು ಒಂದು
8 to 10 ಮಿನಿಟ್ಸ್ ಆದರೂ ಹುರಿಬೇಕು ಚೆನ್ನಾಗಿ. ಫ್ರೆಂಡ್ಸ್, ಮಕ್ಕಳಿಗೆ ಅಲ್ವಾ, ಅದಕ್ಕೆ ತುಂಬಾ ಕೇರ್ಫುಲ್ಲಾಗಿ ಇದನ್ನು ಸ್ವಲ್ಪ ಚೆನ್ನಾಗಿ ನೋಡಿ. ಕಲ್ಲುಗಳು ಎಲ್ಲ ಇರುತ್ತೆ, ಚೆನ್ನಾಗಿ ತೊಳೆದು ಆಮೇಲೆ ಒಣಗಕ್ಕೆ ಹಾಕಿ ಆಮೇಲೆ ನಿಧಾನವಾಗಿ ಮಾಡ್ಕೊಳ್ಳಿ. ಎಷ್ಟು ಕಲ್ಲುಗಳಿರುತ್ತೋ ಹಾಗೆ ಇದು ಮಕ್ಕಳಿಗೆ ತಿನ್ನಿಸೋದ್ರಿಂದ ಶಕ್ತಿನೂ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಮಕ್ಕಳಿಗೆ ತಿನ್ನಿಸ್ಲೇಬೇಕು. ಅದಕ್ಕೆ ನೀವು ಮನೆಯಲ್ಲೇ ಮಾಡ್ಕೊಬೋದು ಅಥವಾ ಮಿಷಿನಿಗೆ ಬೇಕಾದರೂ ಹಾಕ್ಬೋದು. ನಾನು ಇಷ್ಟೇ ಅಲ್ವಾ ಅಂತ ಮನೆಯಲ್ಲೇ ಮಿಕ್ಸಿಯಲ್ಲೇ ಹಾಕ್ಕೊಳ್ತೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಮಿಷಿನಿಗೂ ಹಾಕಿಸ್ಕೋಬೋದು, ಮಿಕ್ಸಿಯಲ್ಲೂ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ನಾನು ಏನೇನು ಹುರಿದುಕೊಂಡೆ ಅದನ್ನೆಲ್ಲನೂ ಒಂದರಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಂದು ಜಾರ್ ತೊಗೊಂಡು 1 ಕಪ್ ಆಗೋಷ್ಟು ಮಾತ್ರ ಹಾಕ್ಕೊಂಡು ರುಬ್ಕೊಳ್ಳಿ. ರುಬ್ಕೊಂಡು ತುಂಬ ಸ್ಮೂತಾಗಿ 1-2 ಸಲ ರುಬ್ಬಿ ಸ್ಮೂತಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಆಗುತ್ತೆ. ನಿಮ್ಮ ಮಕ್ಕಳಿಗೂ ಸಹ ಮಾಡಿಕೊಟ್ಟು ತಿನ್ನಿಸಿ. ಗಟ್ಟಿಯಾಗಬೇಕಾದ್ರೂ ಮಾಡ್ಕೋಬೋದು ಅಥವಾ ತೆಳುವಾಗಬೇಕಾದ್ರೂ ಮಾಡ್ಕೋಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.